ನಮಸ್ತೆ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಜ್ಯೋತಿಷ್ಯದ ಬಗ್ಗೆ ನಿಖರವಾದಂತಹ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮೊಂದಿಗೆ ಎಂದಿನಂತೆ ಇದ್ದಾರೆ ಮಾಸ್ಟರ್ ಪಂಡಿತ್ ದಿನೇಶ್ ಗುರೂಜಿಯವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ನಿಮ್ಮ ಭವಿಷ್ಯ ಉಜ್ವಲವಾಗಿರಬೇಕಾ? ಹಾಗಾದರೆ ನಕ್ಷತ್ರ ನಾಡಿ ಕಾರ್ಯಕ್ರಮ ನೋಡ್ತಾ ನೀವು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಕಂಡುಕೊಳ್ಬಹುದಾಗಿದೆ. ಮತ್ಯಾಗ್ತಡ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಈಗಲೇ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗೋಣ. ಇವತ್ತು ವಿಶೇಷವಾದಂತಹ ಸಂಚಿಕೆಯಲ್ಲಿ ಯಾವ ವಿಚಾರದ ಬಗ್ಗೆ ಗುರುಗಳು ತಿಳಿಸ್ಕೊಡ್ತಾರೆ ಅಂತ ಮಾತನಾಡ್ತಾ ಹೋಗೋಣ. ಗುರುಗಳೇ, ಇವತ್ತು ಯಾವ ವಿಚಾರದ ಬಗ್ಗೆ ತಿಳಿಸ್ಕೊಡ್ಲಿರ್ತೀರಿ ನಮ್ಮ ವೀಕ್ಷಕರಿಗೆ? ನಿನ್ನೆ ನಾವು ಹಸ್ತ ಸಾಮುದ್ರ ಬಗ್ಗೆ ಹೇಳ್ತಾ ಇದ್ವಿ. ಈಗ ಲೈಫ್ ಲೈನ್ ಬಗ್ಗೆ ನಾವು ನೋಡ್ತಾ ಇದ್ವಿ. ಎಲ್ಲರಿಗೂ ಕೂಡ ಹಣಕಾಸು ಬಗ್ಗೆ ಜಾಸ್ತಿ ಚಿಂತನೆ. ದುಡ್ಡು ಬರುತ್ತಾ ಅಂತ. ಭಾಳ ಇಂಪಾರ್ಟೆಂಟಾಗಿ ದುಡ್ಡು ಬರ್ತಕ್ಕಂಥ ರೇಖೆ ತುಂಬ ಜನ ಇಲ್ಲಿ ಮಧ್ಯದಲ್ಲಿರ್ತಕ್ಕಂಥ ಲೈನ್ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅದು ದುಡ್ಡಿನ ಲೈನ್ ಅಲ್ವೇ ಅಲ್ಲ. ದುಡ್ಡಿನ ಲೈನು ಇಲ್ಲಿ ಕಾಣಿಸುತ್ತೆ. ಶುಕ್ರನ ಪರ್ವದ ಮೇಲೆ ದುಡ್ಡಿನ ಲೈನ್ ಕಾಣಿಸುತ್ತೆ. ಶುಕ್ರ ಪ್ರತಿಯೊಬ್ಬರು ಬಲಗೈಯೇ ನೋಡಬೇಕು. ಅರ್ಥ ಆಯ್ತಲ್ಲ? ಪ್ರತಿಯೊಬ್ಬರು ಬಲಗೈಯೇ ನೋಡಬೇಕು. ಹಾಗೆ ಈ ಬಲಗೈಯಲ್ಲಿ ಬರ್ತಕ್ಕಂಥ ಅಡ್ಡ ರೇಖೆಗಳು ಇದೇ ದುಡ್ಡಿನ ರೇಖೆಗಳು. ಎಷ್ಟು ತುಂಬಿರುತ್ತೋ ಅಷ್ಟು ಜಾಸ್ತಿ ದುಡ್ಡು ನಿಮಗೆ. ಅರ್ಥ ಆಯ್ತಲ್ಲ? ಶುಕ್ರ ಪರ್ವ ಅಂತ ಕರಿತೀವಿ ಇದಕ್ಕೆ. ಶುಕ್ರ ಪರ್ವ. ಈ ಶುಕ್ರ ಪರ್ವದಲ್ಲಿ ಅಡ್ಡಡ್ಡ ಲೈನ್ಸ್ ಇರಬೇಕು. ವರ್ಟಿಕಲ್ ಅಲ್ಲ, ಹಾರಿಜಾಂಟಲ್ ಲೈನ್ಸ್. ಎಲ್ಲರಿಗೂ ಗೊತ್ತಿದೆ. ಹಾರಿಜಾಂಟಲ್ ಬುಕ್ ಎಲ್ಲ ತೊಗೊಂಡಿದ್ದಾರಲ್ಲ, ಹಾರಿಜಾಂಟಲ್ ಲೈನ್ಸ್. ಹಾರಿಜಾಂಟಲ್ ಲೈನ್ಸು ಲೈಫ್ ಲೈನ್ನ ಕ್ರಾಸ್ ಮಾಡಿದ್ರೆ ದುಡ್ಡು ಕಳ್ಕೊಳ್ತೀವಿ. ಲೈಫ್ ಲೈನ್ ಅಂದರೆ ಈ ಲೈನ್ ಬರುತ್ತೆ, ಇಲ್ಲೊಂದು ಲೈನ್ ಬರುತ್ತಲ್ಲ, ಇಲ್ಲಿಂದ ಅಡ್ಡ ಬಂದು ಅಲ್ಲಿ ಮೇಲೆ ಕ್ರಾಸ್ ಆಗಬಾರ್ದು. ಆ ಲೈಫ್ ಲೈನ್ಗೆ ನಿಂತ್ಕೊಂಡ್ರೆ ಒಳಗೆ ಇರುತ್ತೆ ಅಂತ ಅರ್ಥ, ಇನ್ನೇನಿಲ್ಲ. ಸಿಂಪಲ್ಲು. ನಿಮ್ಮ ಲೈಫ್ ಲೈನ್ ಹಿಂಗೆ ಬರುತ್ತೆ, ಅದರೊಳಗಡೆ ಇರ್ತಕ್ಕಂಥ ಅಡ್ಡ ಲೈನ್ಗಳು ಯಾವಾಗ ಆ ಲೈನ್ನ ದಾಟುತ್ತೋ ಕಾಸು ಉಳಿಯಲ್ಲ ಅಂತ ಅರ್ಥ. ಮಾಡಿರ್ತಕ್ಕಂಥದ್ದು ಕೂಡಿಡೋಕ್ಕಾಗಲ್ಲ, ಕೂಡಿಟ್ಟಿರ್ತಕ್ಕಂಥದ್ದು ಖರ್ಚು ಮಾಡೋಕ್ಕಾಗಲ್ಲ ಅಂತ ಬರುತ್ತೆ. ಎಷ್ಟು ಜಾಸ್ತಿ ಲೈನ್ಸ್ ಇರುತ್ತೋ ಅಷ್ಟು ಒಂದು. ಈ ಅಡ್ಡಗಿರ್ತಕ್ಕಂಥ ಲೈನ್ಸ್ಗೆ ಕೆಳಗಡೆಯಿಂದ ಲೈನ್ಸ್ ಏನಾದ್ರು ಹೋದರೆ ಇನ್ನೊಬ್ಬರು ಕೊಟ್ಟು ದುಡ್ಡು ಹಾಳು ಮಾಡ್ಕೊತೀರ ಅಂತ. ಉದ್ದುದ್ದ ಹೋದರೆ ಹಿಂಗೆ ಭಾಳ ಸಿಂಪಲಾಗಿ ಹೇಳಿದ್ದೀನಿ. ಅಡ್ಡಡ್ಡ ಲೈನ್ಸು ದುಡ್ಡು ಕೊಡುತ್ತೆ. ಅಡ್ಡ ಲೈನು ಕ್ರಾಸ್ ಆಗಿಬಿಟ್ರೆ ಕಾಸು ಉಳಿಯಲ್ಲ ಕೈಯಲ್ಲಿ. ಸಾಲ ಮಾಡ್ತಕ್ಕಂಥದ್ದು ಹೆಚ್ಚಾಗಿಬಿಡುತ್ತೆ. ಉದ್ದುದ್ದ ಬಂತು ಅಂದರೆ ಖರ್ಚು ಜಾಸ್ತಿ. ಬಂದಿದ್ದೆಲ್ಲ ಖರ್ಚು. ಚಾಪೆ ಥರ ಆದರೆ ಈ ರೀತಿಯಾಗಿರ್ತಕ್ಕಂಥ ಸಿಂಪಲ್ ಕಾನ್ಸೆಪ್ಟು ನಮ್ಮ ಪಾಲ್ಮಿಸ್ಟ್ರಲ್ಲಿ ಇದೆ. ಮೊದಲ ಕರೆ ಸಿದ್ಧವಾಗಿದೆ. ಎಷ್ಟು ದುಡಿದ್ರೂ ಕೂಡ ಉಳಿತಾ ಇಲ್ವಾ? ಹಾಗಾದರೆ ನಿಮಗೆಲ್ಲರಿಗೂ ಕೂಡ ಒಂದು ಸಿಂಪಲ್ ಪರಿಹಾರ ಬೇಕು ಅಂದರೆ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬೇಕು. ಹಾಗೆ ಗುರುಜಿಯವರೊಟ್ಟಿಗೆ ಮಾತನಾಡಬೇಕು. ಮೊದಲ ಕರೆ ಸಿದ್ಧವಾಗಿದೆ ಅಂದ್ಕೊಳ್ತೀನಿ. ಎಸ್, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕರೆ ಕಟ್ಟಾಯಿತು ಅಂದ್ಕೊಳ್ತೀನಿ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ನಿಮ್ಮ ಯಾವುದೇ ಸಮಸ್ಯೆಗಳಾಗಿರ್ಬೋದು, ಎಂತಹದ್ದೇ ಸಮಸ್ಯೆಗಳಾಗಿರ್ಬೋದು, ಆ ಎಲ್ಲ ಸಮಸ್ಯೆಗಳಿಗೂ ಕೂಡ ಸರಳವಾದಂತಹ ಪರಿಹಾರವನ್ನು ಗುರೂಜಿಯವರು ಮಾಡಿಕೊಡ್ತಾರೆ. ಹಾಗೆ ಏಪ್ರಿಲ್ 11ನೇ ತಾರೀಕು ನಿಮ್ಮೆಲ್ಲರಿಗೂ ಕೂಡ ಒಂದು ಬಂಪರ್ ಆಫರನ್ನು ಕೊಡ್ತಾ ಇದ್ದಾರೆ. ಆ ಒಂದು ಆಫರ್ ಏನು ಅಂತಂದರೆ ಉಚಿತವಾದಂತಹ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸ್. ಈ ಒಂದು ದಿನದ ಕ್ಲಾಸ್ನ ನೀವು ಅಟೆಂಡ್ ಮಾಡಬಹುದಾಗಿದೆ. ಇದರಲ್ಲಿ ನಿಮಗೆ ಜ್ಯೋತಿಷ್ಯ ಕುರಿತಂತೆ ಎಲ್ಲ ಮಾಹಿತಿಯನ್ನು ಕೂಡ ನೀಡ್ತಾರೆ. ಹಾಗೆ ಏಪ್ರಿಲ್ 20ನೇ ತಾರೀಕು 112ನೇ ಬ್ಯಾಚ್ ಕೂಡ ಶುರುವಾಗ್ತಾ ಇದೆ. ಈ ಒಂದು ಬ್ಯಾಚ್ಗೆ ನೀವು ಕೂಡ ಜಾಯಿನ್ ಆಗಬಹುದಾಗಿದೆ, ಜ್ಯೋತಿಷ್ಯವನ್ನು ಕಲಿಬಹುದಾಗಿದೆ. ಮೊದಲ ಕರೆ ಸಿದ್ಧವಾಗಿದೆ, ಮಾತನಾಡ್ತಾ ಹೋಗೋಣ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ, ತಮ್ಮ ಹೆಸರು ಮಾ? ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹೇಮಾವತಿ ಅಂತ ಮಲ್ಲೇಶ್ವರಂ ಬ್ಯಾಂಗ್ಳೂರಿಂದ ಕರೆ ಮಾಡ್ತಾ ಇದ್ದೀನಿ. ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ನಮ್ಮ ಮಗಳು ಕೀರ್ತಿ ಅಂತ, ಅವರು ಮದುವೆ ಬಗ್ಗೆ ಕೇಳ್ಬೇಕಾಗಿತ್ತು. ಅವರ ಡೇಟ್ ಆಫ್ ಬರ್ತ್ ಹೇಳ್ತೀರಾ? 2/6/1993. 2/6/1993. ಹುಟ್ಟಿದ ಸಮಯ? ಬೆಳಗ್ಗೆ 9 ಗಂಟೆ 5 ನಿಮಿಷ, ಬುಧವಾರ. ಬೆಳಿಗ್ಗೆ 9 ಗಂಟೆ 5 ನಿಮಿಷ. ಓಕೆ. ಹುಟ್ಟಿದ ಸ್ಥಳ?
ಬೆಂಗಳೂರು ಬೆಂಗಳೂರು. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದಮ್ಮ. ನಮಸ್ಕಾರ, ನಮಸ್ತೆ ಸ್ವಾಮಿ. ಹೇಳಿ. ಸರ್, ನಮ್ಮ ಮಗಳಿಗೆ ಒಂದ್ 5-6 ವರ್ಷದಿಂದ ಮದುವೆ ಮಾಡ್ಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಿದೀವಿ. ಅದು ಆಗ್ತಾ ಇಲ್ಲ. ಸ್ವಾತಿ ನಕ್ಷತ್ರನಾ? ಸ್ವಾತಿ ನಕ್ಷತ್ರ, ತುಲಾ ರಾಶಿ. ಶನಿ ದಶೆ ನಡೀತಾ ಇದೆ. ಶನಿ ದಶೆ ಕಾಂಬಿನೇಷನಲ್ಲಿ ನೋಡ್ತೀವಿ ಹೇಗಿದೆ ಅಂತ. ಶನಿ ದಶೆ 1, 5, 10. ಆ್ಯಕ್ಚುಲಿ ನಿಮ್ಮ ಮಗಳಿಗೆ ಆಸಕ್ತಿನೇ ಇಲ್ಲ. 1, 5, 10 ಬಂದರೆ ವಿವಾಹ ಆಸಕ್ತಿ ಕಮ್ಮಿ. ಹೌದು ಸ್ವಾಮಿ, ಹೌದು. ಅದಕ್ಕೇನು ಮಾಡೋಣ? ಅದು ಫಸ್ಟ್ ಅದನ್ನ ಅಡ್ರೆಸ್. ಮದುವೆ ಆಗ್ತಾ ಇಲ್ಲ ಅಲ್ಲ, ನಿಮ್ಮ ಮಗಳದೇ ಸಮಸ್ಯೆ. ಗ್ರಹಗಳು ಅವ್ರಿಗೆ ಕೆಲಸ ದುಡಿಯೋಣ ಅಥವಾ ಮನೇಲಿ ಆರಾಮಾಗಿರೋಣ, ಟೆನ್ಷನ್ ತಗೊಳ್ಳೋದು ಬೇಡ, ಇನ್ನೊಬ್ರ ಮನೆಗೆ ಹೋಗೋದು ಬೇಡ, ನೆಮ್ಮದಿಯಾಗಿರೋಣ, ಸ್ವಲ್ಪ ಆಧ್ಯಾತ್ಮಿಕ ಕಡೆ ಹೋಗೋಣ, ಆ ಥರ ಆಧ್ಯಾತ್ಮಿಕ ಇರ್ಬೋದು ಅಥವಾ ಅವಳ್ಪಾಡುಗಳು ಇರ್ತಕ್ಕಂಥದ್ದು ಇರ್ಬೋದು. 1, 5, 10 ವಿವಾಹ ಯೋಗ 1, 5, 10 ಕಾಂಬಿನೇಷನಲ್ಲಿ ಇಲ್ಲ. 1, 5, 10 ಕಾಂಬಿನೇಷನ್ನು ಮಂಗಳನಿಂದ ಬರ್ತಾ ಇದೆ ಇಲ್ಲಿ. ಹಸ್ತ ಸಾಮಗ್ರಿ ತೆಗೆದುಬಿಡಿ, ಅದು ಸ್ಕ್ರೀನ್ ಆಯ್ತಲ್ಲ, ಮುಗೀತಲ್ಲ. ಸೊ 1, 5, 10 ತೊಗರಿ ಬೇಳೆನ ದಾನ ಮಾಡ್ತಾ ಇರಿ ಪ್ರತಿ ಮಂಗಳವಾರ. ಅವಳ ಹೆಸರಲ್ಲಿ ಮುಟ್ಟಿಸ್ಬಿಟ್ಟು ಕೊಡಿ. ಒಂದು ವಿವಾಹದಲ್ಲಿ ದೇವಸ್ಥಾನ ಕೊಡ್ಬೇಕು. ಬಡವ್ರು ಕೊಡಮ್ಮ, ದೇವಸ್ಥಾನಕ್ಕೆ ಯಾಕೆ ಕೊಡ್ತೀಯ? ದೇವಸ್ಥಾನದಲ್ಲಿ ಯಾರಾದರೂ ಅನ್ನದಾನ ಮಾಡೋ ದೇವಸ್ಥಾನಕ್ಕಾದ್ರೂ ಕೊಡಿ. ಅನ್ನದಾನ ಮಾಡದೇ ಇರ್ತಕ್ಕಂಥ ದೇವಸ್ಥಾನಕ್ಕೆ ಕೊಡಬೇಡಿ. ಓಕೆ. ನೆಕ್ಸ್ಟು ಇಲ್ಲಿ ಬಲಗೈ ಮಧ್ಯದ ಬೆರಳಿಗೆ ಒಂದು ಬ್ಲೂ ಸಫೈರ್ ಅಂತ ಬರುತ್ತೆ, ಹಾಕಿ. ಒಳ್ಳೇದಾಗಲಿ. ಹಂಗೆ ಕತೆ ಕೇಳಬೇಡಿ. ಜ್ಯೋತಿಷ್ಯ ಕಲಿಯೋಕ್ಕೆ ನಿಮ್ಮ ಮಗಳಿಗೂ ನಿಮಗೂ ಹೇಳಿ. 7,000 ರೂಪಾಯಿ ಕೊಟ್ಟರೆ ಎಂಥ ವರನ ಅದು ನೋಡ್ಬೋದು, ಏನಕ್ಕೆ ಜಾತಕ ಹಿಂಗಿದೆ ಅಂತ ನೋಡ್ಬೋದು. 7,000 ರೂಪಾಯಿ ಕೊಟ್ಟರೆ ನಾವು ಜ್ಯೋತಿಷ್ಯ 15 ದಿವಸದಲ್ಲಿ ಹೇಳ್ಕೊಡ್ತೀವಿ. ಮುಂದಿನ ಕರೆ ಕೊಡ್ರಿ. ಹಂಗೆ ಇದ್ರೆ ಮನೆಗೆಲ್ಲ ಕೇಳ್ತಾರೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನೋಡಿ, ಅತಿ ಕಡಿಮೆ ದರದಲ್ಲಿ ನೀವು ಕೂಡ ಜ್ಯೋತಿಷ್ಯವನ್ನ ಕಲಿಬಹುದಾಗಿದೆ. ಅದು ನಿಮ್ಮ ಉಚಿತ ಸಮಯದಲ್ಲಿ ಮನೆಯಲ್ಲಿಯೇ ಕುಳಿತುಕೊಂಡು ಇಡೀ ಮನೆ ಮಂದಿಯೆಲ್ಲ ಕೂಡ ಜ್ಯೋತಿಷ್ಯವನ್ನ ಕಲಿಬಹುದಾಗಿದೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ತಮ್ಮ ಹೆಸರು ಸರ್? ಹೇಳಿ ಮೇಡಮ್. ತಮ್ಮ ಹೆಸರು? ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ನಾನಿಲ್ಲಿ ಸ್ಕ್ರೀನ್ ಒಳಗೆ ನಾನು ನೋಡ್ತಾ ಇದ್ದೀನಿ ಇವಾಗ. ಮಾತಾಡ್ತಾ ಇದ್ದೆ. ಸರ್, ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ಏನಾದ್ರೂ ಸಮಸ್ಯೆಗಳಿದ್ಯಾ ಅಥವಾ ಇಲ್ವಾ? ಹಾಗೆ ಕಾಲ್ ಮಾಡಿದ್ರ? ಇಲ್ಲ ಇಲ್ಲ ಇಲ್ಲ, ನನಗೆ ಸಮಸ್ಯೆ ಇತ್ತು, ಅದಕ್ಕೆ ಕೇಳೋಣ ಅಂತ. ಅದೇ ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ನಮ್ಮ ಮಗಿನ ಕೇಳ್ಬೇಕಾಯ್ತು. ಓಕೆ, ಏನ್ ಸಮಸ್ಯೆ ಇದೆ ಹೇಳಿ. 1 ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. ಹೌದಾ? 1 ರಿಂದ 200 ಒಳಗ 249 ಒಳಗಡೆ ಬೇಗ ಹೇಳಿ. ಬೇರೆ ಕಾಲ್ ಕೊಡಿ ದಯವಿಟ್ಟು ಟೈಮ್ ವೇಸ್ಟ್ ಮಾಡೋರನ್ನ ಕಾಲ್ ತಗೋಬೇಡಿ. ಅವ್ರು ಮಲಗಿರಲಿ, ಅವ್ರಿಗೆ ಯಾವುದೂ ಸಮಸ್ಯೆ ಇಲ್ಲ. ಸಮಸ್ಯೆ ಇರೋರು ಸೀರಿಯಸ್ ಆಗಿ ಮಾತಾಡ್ತಾರೆ. ಯಾರು ಈ ಥರ ಓತ್ಲಾ ಹೊಡ್ಕೊಂಡು ಬೇಕಾಬಿಟ್ಟು ನೋಡಿದ್ವಿ ಕಾಲ್ ಮಾಡಿದ್ವಿ ಅನ್ನೋಕ್ಕೆ ಇಲ್ಲಿ ನಾವು ಕತೆ ಕಾಯ್ಕೊಂಡು ಕೂತಿಲ್ಲ. ಸೀರಿಯಸ್ ಕಾಲರ್ಸ್ ಮಾತ್ರ ಕಾಲ್ ಮಾಡಿ. ಓಕೆ. ಜ್ಯೋತಿಷ್ಯಕ್ಕೆ ರೆಸ್ಪೆಕ್ಟ್ ಕೊಡಿ, ಗುರುಗಳಿಗೆ ರೆಸ್ಪೆಕ್ಟ್ ಕೊಡಿ. ರೆಸ್ಪೆಕ್ಟ್ ಕೊಡದೇ ಇರೋರಿಗೆ ಗುರುದೋಷ ಬರುತ್ತೆ, ಬರೆದಿಟ್ಕೊಳ್ಳಿ. ಗುರುದೋಷ ಅಂತ ಬರುತ್ತೆ. ಸ್ತ್ರೀ ಶಾಪ ಅಂತಾರೆ. ಎಲ್ಲ ಶಾಪ, ಸ್ತ್ರೀ ಶಾಪ ಜೊತೆ ಈ ಒಂದು ಗುರು ಶಾಪವೂ ಬರುತ್ತೆ. ಸೀರಿಯಸ್ ಆಗಿದ್ದವರು ಸೀರಿಯಸ್ ಆಗಿ ಕಾಲ್ ಮಾಡಿ ಮುಗಿಸ್ಕೊಳ್ಳಿ. ನಾವು ನಿಮಗೆ ಉಚಿತವಾಗಿ ಜ್ಯೋತಿಷ್ಯ ಸಲಹೆ ಇಲ್ಲಿ ಕೊಡ್ತಾ ಇರೋದು. ಅರ್ಥ ಆಯ್ತಾ? ನೀವು ಪೋಸ್ಟಲ್ಲಿ ಏನು ದುಡ್ಡು ಆಗ್ತಾ ಇಲ್ಲ ನಮಗಿಲ್ಲಿ. ಮುಂದಿನ ಕರೆ ಹೋಗೋಣ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ, ತಮ್ಮ ಹೆಸರು ಮಾ? ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕರೆ ಮಾಡಿದಾಗ ದಯವಿಟ್ಟು ನೆಟ್ವರ್ಕ್ ಇರುವಂತಹ ಪ್ಲೇಸಲ್ಲಿ ಬಂದು ಮಾತಾಡಿ. ಹಾಗೆ ಸೀರಿಯಸ್ ಆಗಿ ಮಾತಾಡಿ. ಯಾವುದಾದ್ರೂ ಸಮಸ್ಯೆ ಇತ್ತು ಅಂದರೆ ಮಾತ್ರ ಕಾಲ್ ಮಾಡಿ. ಯಾಕಂದರೆ ಇನ್ನೊಬ್ರು ಕೂಡ ಕಾಲ್ ಮಾಡ್ತಾ ಇರ್ಬೋದು, ಅವ್ರಿಗೆ ಕನೆಕ್ಟ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಎಸ್, ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಸರ್, ನಾವು ಬಳ್ಳಾರಿಯಿಂದ ಮಾತಾಡ್ತೀವಿ. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ನಮ್ಮ ತಂಗಿ ಮಗಳ ಬಗ್ಗೆ ಕೇಳಬೇಕಾಯ್ತು. ಅವರ ಡೇಟ್ ಆಫ್ ಬರ್ತ್ ಹೇಳಿ. ಇಲ್ಲ ರೀ, ಸಂಖ್ಯಾಶಾಸ್ತ್ರಕ್ಕೆ. ಓಕೆ. 1 ರಿಂದ 249 ಒಳಗೆ ಒಂದು ಸಂಖ್ಯೆನ ಹೇಳಿ. 98. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಅದೇ ಆರೋಗ್ಯ ಬಗ್ಗೆ ಕೇಳಬೇಕಾಗಿತ್ತು. ಗುರುಗಳಿದ್ದಾರೆ, ಮಾತನಾಡಬಹುದು. ಯಾವುದ್ರ ಬಗ್ಗೆ? ಆರೋಗ್ಯದ ಬಗ್ಗೆ. ಆರೋಗ್ಯ ಬಗ್ಗೆ. ಗುರುಗಳೇ ನಮಸ್ಕಾರ. ನಿಮ್ಮ ತಂಗಿ ಮಗಳಿಗೆ ಏನಾಗಿದೆ ಆರೋಗ್ಯದಲ್ಲಿ? ಆರಾಮಿಲ್ಲ ರೀ, ಬಹಳ ಆರಾಮಿದ್ದಿಲ್ಲ. ಆಪರೇಷನ್ ಮಾಡ್ತೀವಿ, ಅದಕ್ಕೆ ಕೇಳೋಣ ಅಂತ. ರಾಹು ದಶೆ 32ವರೆಗೂ ನಡೀತಾ ಇದೆ. ನೀವು ಕೇಳಿರ್ತಕ್ಕಂಥ ಪ್ರಶ್ನಾಶಾಸ್ತ್ರದಲ್ಲಿ 32ವರೆಗೂ ಕೂಡ ಆರೋಗ್ಯ ಚೆನ್ನಾಗಿರಲ್ಲ. ಮೂಲಂಗಿಯನ್ನು ದಾನ ಮಾಡಿ ಬಲಗೈ ತೋರು ಬೆರಳಿಗೆ ಒಂದು ಯೆಲ್ಲೋ ಸಫೈರ್ ಹಾಕಿಸಿ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ. ಇದನ್ನು ಮಾಡಿಲ್ಲ ಅಂತಂದರೆ ಇನ್ನೊಂದು ಆಪರೇಷನ್ಗೆ ಹೋಗುತ್ತೆ. ಯೆಲ್ಲೋ ಸಫೈರ್ ನೀವು ಹಾಕಿಸಿಲ್ಲ ಅಂದರೆ ಮತ್ತೊಂದು ಆಪರೇಷನ್ ಬರುತ್ತೆ. ಹೌದು, ಯೆಲ್ಲೋ ಸಫೈರು ನಮ್ಮ ಆಫೀಸಲ್ಲಿ ಸಿಗುತ್ತೆ. ಕರೆ ಮಾಡಿ ಪೂಜೆ ಮಾಡಿ ಕಳಿಸ್ತೀವಿ. ಅದು ಹಾಕಿಲ್ಲ ಅಂದರೆ ಇನ್ನೊಂದು ದೊಡ್ಡ ಆಪರೇಷನ್ಗೆ ಹೋಗುತ್ತೆ. ಯಾಕಂದರೆ 6ನೇ ಮನೆ ರಾಹು ತೋರಿಸಿದೆ. 32ವರೆಗೂ ಇದು ಚೇಂಜ್ ಆಗಲ್ಲ ಅಂತ ಬಂದಿದೆ. ಕೇರ್ಫುಲ್ ಆಗಿರಿ. ಒಳ್ಳೇದಾಗಲಿ. ಮುಂದಿನ ಕರೆಗೆ ಹೋಗೋಣ.
ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಕೈಲಾಶ್ ಯಂತ್ರ ಸೇರಿದಂತೆ ಸಾಕಷ್ಟು ಹರಳುಗಳಾಗಿರ್ಬೋದು, ಯಾವುದೇ ಆರೋಗ್ಯ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಸ್ಟೋನ್ಸ್ಗಳು ಕೂಡ ಗುರುಜಿಯವರ ಹತ್ರ ಸಿಗುವಂಥದ್ದು. ನೀವು ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬಹುದಾಗಿದೆ. ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿ ಮಾ. ವಿಜಯಪುರ, ಅಶ್ವಥ್ ನಾರಾಯಣ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಅಶ್ವಥ್ ಅವರೇ? ಸರ್, ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ. ಸರ್, ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಅಥವಾ ಹೊರಗಡೆ ಬಂದು ಮಾತಾಡಿ. ಕಮ್ಮಿ ಮಾಡಿದೀವಿ. ಹೊರಗಡೆ ಬಂದ್ಬಿಡಿ ಸರ್, ಬೆಟರ್. ಆಯ್ತು, ಬಂದಿದ್ದೀವಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಅಶ್ವಥ್ ಅವರೇ? ನನ್ನ ಬಗ್ಗೆ ಕೇಳಬೇಕಾಗಿತ್ತು. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅಥವಾ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ? ಡೇಟ್ ಆಫ್ ಬರ್ತ್ ಹೇಳ್ತೀನಿ ಮೇಡಮ್. 13/4/1969. 1969. ಹುಟ್ಟಿದ ಸಮಯ ರಾತ್ರಿ 8:45. ಓಕೆ, ಹುಟ್ಟಿದ ಸ್ಥಳ? ಲಗ್ನ ಬರುತ್ತೆ ಮೇಡಮ್. ಹುಟ್ಟಿದ ಸ್ಥಳ? ಕೋಲಾರ. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಮುಂದೆ ಏನಾದ್ರೂ ಬಿಸಿನೆಸ್ ಮಾಡಕ್ ಆಗುತ್ತಾ ಅಂತ ಕೇಳಬೇಕು. ಗುರುಗಳಿದ್ದಾರೆ, ಮಾತನಾಡಬಹುದು ಸರ್. ಇದುವರೆಗೂ ಏನು ಬಿಸ್ನೆಸ್ ಮಾಡಿದ್ರಿ? ಕಡ್ಡಿ ಪುಡಿ ಹೋಲ್ಸೇಲ್ ವ್ಯಾಪಾರ ಮಾಡ್ತಾ ಇದ್ವಿ ಸ್ವಾಮಿ. ಅದನ್ನ ಕಂಟಿನ್ಯೂ ಮಾಡಿಲ್ವಾ? ಇಲ್ಲ, ಅದು ಕೊರೋನಾ ಬಂದಾಗ ಸಾಲಗಳೆಲ್ಲ ಡ್ರಾಪ್ ಆಗೋಯ್ತು. 4-6 ನಿಮ್ಮ ವೃಶ್ಚಿಕ ಲಗ್ನ ರಾಶಿ ಕರೆಕ್ಟ್ ಆಗಿದೆ. ಕುಂಭರಾಶಿ, ಪೂರ್ವ ಭಾದ್ರಪದ ನಕ್ಷತ್ರ. ಸದ್ಯಕ್ಕೆ 2025ಕ್ಕೆ ಕೇತು ಮುಗಿದು ಶುಕ್ರ ಪ್ರಾರಂಭವಾಗಿದೆ. ಶುಕ್ರನ ಕಾಂಬಿನೇಷನಲ್ಲಿ 5-5-5 ಏನೂ ಮಾಡೋಂಗಿಲ್ಲ ಅಂತ ಬರ್ತಾ ಇದೆ. ಯಾಕಂದರೆ 5 ಬಂತು ಅಂದರೆ ಏನಾದ್ರು ದುಡ್ಡು ಹಾಕಿದ್ರೆ ಹಾಳು ಮಾಡ್ಕೊಳ್ತೀರಾ. ನೆಮ್ಮದಿಯಾಗಿ ಇರೋದ್ರಲ್ಲಿ ಓಡಾಡ್ಕೊಂಡಿದ್ರೆ ಒಳ್ಳೆಯದು. ಅಥವಾ ಇನ್ವೆಸ್ಟ್ಮೆಂಟ್ ಇಲ್ಲದೇ ಇರೋ ಬಿಸ್ನೆಸ್ ಮಾಡಿ ಸಕ್ಸಸ್ ಆಗುತ್ತೆ ಅಂತ ಬರ್ತಾ ಇದೆ. ನಾರ್ಮಲ್ ಆಗಿ ಮಾಡಿದ್ರೆ ಬರೋದಿಲ್ಲ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಹಾಗೆ ಚಿಕ್ಕ ಪುಟ್ಟ ಸಮಸ್ಯೆಗಳು ಏನೇ ಇದ್ರೂ ಕೂಡ ಅದಕ್ಕೆಲ್ಲಕ್ಕೂ ಕೂಡ ಪರಿಹಾರ ಬೇಕಾ, ಮನೆಯಲ್ಲಿಯೇ ಪರಿಹಾರ ಬೇಕಾ? ಹಾಗಾದರೆ ನಕ್ಷತ್ರ ನಾಡಿ ಜ್ಯೋತಿಷ್ಯ ಕ್ಲಾಸನ್ನು ಅಟೆಂಡ್ ಆಗಿ ಜ್ಯೋತಿಷ್ಯವನ್ನು ಕಲೀರಿ ಅಂತ ಹೇಳ್ತಾ ಮತ್ತೆ ಮಾತನಾಡ್ತಾ ಹೋಗೋಣ. ಗುರುಗಳೇ, ಮತ್ತೆ ಯಾವ ವಿಚಾರದ ಬಗ್ಗೆ ತಿಳಿಸ್ಕೊಡ್ತೀರಾ ಈ ಒಂದು ಅಂಗೈಶಾಸ್ತ್ರದ ಬಗ್ಗೆ? ಅಂಗೈಶಾಸ್ತ್ರದ ಬಗ್ಗೆ, ದುಡ್ಡಿನ ಬಗ್ಗೆ ಹೇಳಿದ್ದೀವಿ, ಅದಾಯಿತು, ಮುಗಿದಿದೆ ಅದು. ಈಗ ಕ್ಲಾಸ್ ಬಗ್ಗೆ ನಾವು ಹೇಳಬೇಕು. ಓಕೆ. ತುಂಬ ಜನ ಜ್ಯೋತಿಷ್ಯ ಏನು ಮಾಡಬೇಕು ಅಂತ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರಾ ನೀವು. ಈಗ ಮದುವೆ ಆಗಿಲ್ಲ ಅಂತ ಯಾರೋ ಒಬ್ಬರು ಹೇಳಿದ್ರು, ಮಲ್ಲೇಶ್ವರಂ ಅವರು. ಜಾತಕ ನೋಡ್ಕೊಂಡ್ರೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ಮದುವೆ ಇದೆಯೋ ಇಲ್ವೋ ಅಂತ. ಏನು ಪ್ಲ್ಯಾನ್ ಮಾಡ್ಬೋದು ಅಂತ ನೋಡ್ಬೋದು. ಮದುವೆ ಆದರೆ ಹೇಗೆ, ಆಗದೆ ಹೋದರೆ ಹೇಗೆ ಅಂತ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಮಗೆ ಅದೃಷ್ಟವನ್ನು ತಂದುಕೊಡುತ್ತೆ, ಭಾಳ ಅದೃಷ್ಟವನ್ನು ತಂದುಕೊಡುತ್ತೆ. ತುಂಬ ಜನಕ್ಕೆ ಗೊತ್ತಿಲ್ಲ. ನೀವು ಕೇಳೋದು ನಿಮ್ಗೆ ಅದೃಷ್ಟ ಬರಲ್ಲ, ನಮ್ಮ ಹತ್ರ ಕೇಳಿದ್ರೆ ನಿಮ್ಗೆ ಅದೃಷ್ಟ ಬರಲ್ಲ. ನೀವು ನೋಡಿಕೊಂಡಾಗ, ನೀವು ಕಲಿತಾಗ ಯಾವ ಗ್ರಹ ನಿಮ್ಗೆ ಅದೃಷ್ಟ ಬರುತ್ತೆ. ಆಮೇಲೆ ಸೈಕಲಲ್ಲಿರುತ್ತೆ, ದಶಗಳು ಬದಲಾಗುತ್ತೆ. ಇವತ್ತೇನಾದರೂ ವಿಜಯ್ ಮಲ್ಯ ಜ್ಯೋತಿಷ್ಯ ಕಲ್ತಿದ್ರೆ ನಮ್ಮ ಹತ್ರ, ಅವನಿಗೆ ಲಾಸ್ ಆಗ್ತಾ ಇರಲಿಲ್ಲ. ಸಿಂಪಲ್. ಅನಿಲ್ ಅಂಬಾನಿ ಏನಾದ್ರು ಜಾತಕ ನಮ್ಮ ಹತ್ರ ಕಲ್ತಿದ್ರೆ ಲಾಸ್ ಆಗ್ತಾ ಇರಲಿಲ್ಲ. ಜ್ಯೋತಿಷ್ಯ ಅಂದರೆ ತುಂಬ ಜನ ಏನು ತಿಳ್ಕೊಂಬಿಟ್ಟಿದ್ದಾರೆ ಅಂದರೆ, ನಾವು ಏನು ಬೇಕಾದ್ರೂ ಪರಿಹಾರ ಮಾಡ್ಕೋಬೋದು ಅಂತಕ್ಕಂಥ ಮೂಢನಂಬಿಕೆಯಲ್ಲಿ ನೀವು ಇದ್ದೀರ. ಜ್ಯೋತಿಷ್ಯ ಅಂದರೆ ಪರಿಹಾರ ಅಲ್ಲ. ಆ ರೀತಿ ಪರಿಹಾರ ಆಗಿದ್ದಿದ್ರೆ ಭಾರತದಲ್ಲಿರ್ತಕ್ಕಂಥವರೆಲ್ಲ ಕೋಟ್ಯಾಧೀಶರಾಗ್ಬಿಟ್ಟರು. ಯಾರೂ ಕೂಡ ಪರಿಹಾರಾರ್ಥವಾಗಿ ಜ್ಯೋತಿಷ್ಯದಲ್ಲಿ ಯಾರಾದರೂ ನಿಮಗೆ ಪರಿಹಾರ ಮಾಡಿಕೊಡ್ತೀವಿ ಬನ್ನಿ ಅಂತಂದರೆ ಅವನು ನಂಬರ್ 1 ದಗಲ್ಬಾಜಿ ಅವನು. ಜ್ಯೋತಿಷ್ಯದಲ್ಲಿ ಪರಿಹಾರ ಆಗಂಗಿದ್ರೆ ಆಟೋಮೆಟಿಕ್ಕಾಗಿ ಆಗುತ್ತೆ. ಜ್ಯೋತಿಷ್ಯದಲ್ಲಿ ಆಗೋದಿಲ್ಲ ಅಂತಂದರೆ ಆಗೋದೇ ಇಲ್ಲ. ಸಿಂಪಲ್ಲು. ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳಿ. ಆ ರೀತಿ ಇದ್ದಿದ್ರೆ ಪ್ರತಿಯೊಬ್ಬ ಮನುಷ್ಯನೂ ಸ್ಟಾರ್ ಆಗಿಬಿಡೋನು ಜ್ಯೋತಿಷ್ಯದಲ್ಲಿ. ಯಾವ ಜ್ಯೋತಿಷ್ಯ ಪೊಲಿಟಿಷಿಯನ್ ಆಗಿದ್ದಾನೆ, ಒಂದು ಹೆಸರು ಉದಾಹರಣೆ ಕೊಡಮ್ಮ. ರಾಜಕೀಯಕ್ಕೆ ಯಾರಾದರೂ ನಾನು ಜ್ಯೋತಿಷ್ಯ ಆಗಿರ್ತೀನಿ, ನಾನು ಕಂಟೆಸ್ಟ್ ಮಾಡಿ, ನಾನು ಪೂಜೆಗಳು ಮಾಡಿ, ಎಲ್ಲ ಪೂಜೆ ಮಾಡಿಸ್ತಾರಲ್ಲ ಯಾರೋ ಈ ಮಿನಿಸ್ಟ್ರಿಗಳೆಲ್ಲ ಹೋಗ್ಬಿಟ್ಟು ದೊಡ್ಡ ದೊಡ್ಡ ದೇವಸ್ಥಾನದೆಲ್ಲ ಪೂಜೆ ಮಾಡಿಸಿ ನಿಮಗೆ CM ಪಟ್ಟ ಕೊಡ್ತೀವಿ ಅಂತಾರಲ್ಲ, ಅವರೇ ಪೂಜೆ ಮಾಡಿಸಿ ಒಂದು MLA ತಗೊಳಕ್ಕೆ ಹೇಳ್ಬಿಡಿ ನೋಡೋಣ, ಅವ್ರಿಗೆ ತಾಕತ್ತಿದ್ರೆ. ನಮ್ಮ ಹಿಂದೂ ಧರ್ಮನ ಅರ್ಧ ಹಾಳು ಮಾಡ್ತಾ ಇರ್ತಕ್ಕಂಥದ್ದೇ ಈ ಪುರೋಹಿತರು. ಸುಳ್ಳು ಹೇಳ್ತಾ ಇದ್ದಾರೆ, ಕರ್ಮಫಲವನ್ನು ಹೇಳ್ತಾ ಇಲ್ಲ. ಕೃಷ್ಣನ ಭಗವದ್ಗೀತೆನ ಓದ್ಕೊಂಡು ಬರಬೇಕು ಅವರೆಲ್ಲ. ಕೃಷ್ಣನ ಭಗವದ್ಗೀತೆಯಲ್ಲಿ ಏನು ಹೇಳಿದೆ? ನಿಂದು ಏನು ಕರ್ಮ ಇದೆಯೋ ಅದು ನಡೆಯುತ್ತೆ, ಅದರಲ್ಲೇ ಇರೋದು ಜೀವನ. ಜ್ಯೋತಿಷ್ಯ ಶಾಸ್ತ್ರನೂ ಅದೇನೇ. ನಿಮ್ದು ಏನು ಕರ್ಮ ಇದೆಯೋ ಅದು ತೋರಿಸುತ್ತೆ.
ಒಳ್ಳೆ ಟೈಮ್ ಯಾವಾಗ ಬರುತ್ತೆ ಸ್ವಾಮಿ ಅಂತ ಬಂದು ಜ್ಯೋತಿಷ್ಯರ ಹತ್ರ ಕೇಳಬೇಕು. ಆಗಿನ ಕಾಲದಲ್ಲಿ ಇತ್ತು ಆ ಥರ. ಹಿಂದಿನ ಕಾಲದಲ್ಲಿ ಜ್ಯೋತಿಷ್ಯ ಬಂದು ಕೇಳ್ತಾ ಇದ್ರಲ್ಲ, ಎಲೆ ಅಡಿಕೆ ದಕ್ಷಿಣ ಇಟ್ಬಿಟ್ಟು ನನ್ನ ಮುಂದಿನ ಭವಿಷ್ಯ ಹೇಗಿದೆ, ಒಳ್ಳೆ ಟೈಮ್ ಬರುತ್ತಾ ಅಂತ. ಅವ್ರು ಹೇಳಿ ಕಳ್ಸೋರು, ಇಲ್ಲಪ್ಪ ಚೆನ್ನಾಗಿಲ್ಲ, ಒಂದು 3 ವರ್ಷ ಸುಮ್ಮನೆ ಇದ್ಬಿಡು, ಮನೇಲಿ ನೆಮ್ಮದಿಯಾಗಿ ಓಡಾಡ್ಕೊಂಡಿರು ಅಂತ ಹೇಳೋರು. 3 ವರ್ಷ ಆದಮೇಲೆ ಆಟೋಮೆಟಿಕ್ಕಾಗಿ ಬರುತ್ತೆ ಅಂತ. ಇಲ್ಲ ನಿಂಗೆ 3 ವರ್ಷವರೆಗೂ ಏನೂ ಇಲ್ಲ, ನೀನು ಅಲ್ಲಿ ಇಟ್ಬಿಡು ಒಂದು 50,000 ಇಲ್ಲಿ, 50,000 ಇಟ್ಟರೆ ನಿನಗೆ ದೇವ್ರು ಕಳಿಸ್ತೀನಿ ನಿಮ್ಮ ಮನೆಗೆ ಅಂತ ಹೇಳ್ತಕ್ಕಂಥ ಜನಗಳೇ ಜಾಸ್ತಿ. ಪರಿಹಾರ ಅಂತ ಅಲ್ಲಿ ಏನಾದ್ರು ಬರೆದಿದ್ದರೆ ಫಸ್ಟು ಮೋಸ ಹೋಗ್ತೀರಾ. ಕೇರ್ಫುಲ್ಲಾಗಿರಿ. ಎಲ್ಲೂ ಕೂಡ ಪರಿಹಾರ ಇಲ್ಲ. ಪರಿಹಾರ ಇರೋನು ಫೇಮಸ್ ಆಗಿಬಿಡ್ಬೇಕು. ಕರೆಕ್ಟಾ? ಈಗ ಜ್ಯೋತಿಷ್ಯದಲ್ಲಿ ನಿಮಗೆ ಪರಿಹಾರ ಮಾಡಿಕೊಡ್ತೀನಿ ಅಂದರೆ ಅವನು ಸ್ಟಾರ್ ಆಗಿಬಿಡ್ತಾನೆ. ಪೂಜೆ ಮಾಡಿ ಮಾಡಿ ಅವನೇ ಸ್ಟಾರ್ ಆಗಿಲ್ಲ. ಯಾವುದೋ ಮೂಲೆಯಲ್ಲಿ ಯಾವುದೋ ಒಂದು ಊರಲ್ಲಿ ಸಣ್ಣದಾಗಿ ಅಂಗಡಿ ಇಟ್ಕೊಂಡು ಜ್ಯೋತಿಷ್ಯ ಹೇಳ್ತೀನಿ. ಜ್ಯೋತಿಷ್ಯ ಅಂತಂದರೆ ಅವರ ಕರ್ಮ, ಗುಡ್ ಟೈಮ್ ಬ್ಯಾಡ್ ಟೈಮ್ ಹೇಳ್ತಕ್ಕಂಥದ್ದು. ಅದಕ್ಕೆ ನಾವು ಶಿಕ್ಷಣದಲ್ಲಿ ಬಂದಿದ್ದೀವಿ. ಇವಾಗ ಜ್ಯೋತಿಷ್ಯ ಶಿಕ್ಷಣದಲ್ಲಿ ಬಂದಿದ್ದೀವಿ. ಸೊ ಆ ಶಿಕ್ಷಣವನ್ನು ಕಲಿಬೇಕು, ವಿದ್ಯಾವಂತರಾಗಬೇಕು. ಜ್ಯೋತಿಷ್ಯದಲ್ಲೂ ಕೂಡ ಬರೀ ಮಕ್ಕಳನ್ನ 10ನೇ ಕ್ಲಾಸಿಗೆ ಕಲಿಸಿದ್ವಿ, PUC ಕಳಿಸಿದ್ವಿ, ಡಿಗ್ರಿ ಕಳಿಸಿದ್ವಿ ಅಂತಲ್ಲ. ಮಕ್ಕಳನ್ನ ಜ್ಯೋತಿಷ್ಯದಲ್ಲೂ ವಿದ್ವಾಂಸರಾಗಿ ಮಾಡಬೇಕು. ಯಾಕಂದರೆ ಯಾವಾಗ ಜ್ಯೋತಿಷ್ಯ ಕಲಿತಾರೆ ಮಕ್ಕಳು ಸರಿಯಾಗಿರ್ತಕ್ಕಂಥ ಪ್ಲ್ಯಾನಿಂಗ್ ಮಾಡ್ತಾರೆ. ಜ್ಯೋತಿಷ್ಯ ಇರೋದು ನಮ್ಮ ಶಾಸ್ತ್ರದಲ್ಲಿ ಪ್ಲ್ಯಾನಿಂಗ್ಗೋಸ್ಕರ ಹೊರತು ಬದಲಾವಣೆಗೆ ಅಲ್ವೇ ಅಲ್ಲ. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ, ಎಲ್ಲರೂ ಮೈಂಡಲ್ಲಿ ಇಟ್ಕೊಳ್ಳಿ. ಜ್ಯೋತಿಷ್ಯ ಅನ್ನೋದು ಒಂದು ಪ್ಲ್ಯಾನಿಂಗಿಗೆ ಮಾತ್ರ. ನಿಮ್ಮ ಬದಲಾಗ್ಬಿಡುತ್ತೆ ಅಂತಕ್ಕಂಥದ್ದು ನಿಮಗೆ ಹುಚ್ಚಿಡ್ದಿದೆ ಅಷ್ಟೇ. ನೀವೇನೋ ಬದಲಾಯಿಸ್ತೀರಾ ಅಂತಂದರೆ, ಪರಿಹಾರ ಕೊಡಿ ಅಂತಂದರೆ ನಿಮಗೆ ಹುಚ್ಚಿಡ್ದಿದೆ ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಬಹುದಾಗಿದೆ. ಜ್ಯೋತಿಷ್ಯ ಅಂದರೆ ಸುಳ್ಳು ಅಲ್ಲ, ಮೋಸವೂ ಅಲ್ಲ, ಇದೊಂದು ಕರ್ಮದ ಫಲ. ಅಂದರೆ ಈಗ ಆಲ್ರೆಡಿ ಪ್ಲಾನ್ ಆಗಿದೆ, ಆ ಪ್ಲಾನ್ಗೆ ಸಂಬಂಧಪಟ್ಟ ಹಾಗೆ ನಾವು ಮುಂದೆ ಏನು ಮಾಡ್ಕೋಬಹುದು, ಭವಿಷ್ಯವನ್ನು ಹೇಗೆ ರೂಪಿಸ್ಕೋಬಹುದು. ಅಂದರೆ ಪರಿಹಾರ ಮಾರ್ಗವೂ ಕೂಡ ಅಲ್ಲ. ಪರಿಹಾರವನ್ನು ಕೊಡ್ತೀವಿ 100% ಪರಿಹಾರ, 99% ಪರಿಹಾರ ಅಂತಂದರೆ ಅದೆಲ್ಲವೂ ಕೂಡ ಸುಳ್ಳು, ಮೋಸ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದಷ್ಟು ಒಳ್ಳೆಯ ವಿಚಾರಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ ಗುರುಗಳು. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ನೀವು ಕೂಡ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮವನ್ನು ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ಮಾಹಿತಿಗಳನ್ನು ತಿಳಿದುಕೊಟ್ರಿ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. 2016ರಲ್ಲಿ ಮೇ ತಿಂಗಳಲ್ಲಿ ಇವ್ರ ಹತ್ರ ಜಾಯ್ನ್ ಆದೆ. ಇಲ್ಲಿ ನಕ್ಷತ್ರ ನಾಡಿಯಲ್ಲಿ ಇದ್ರು ಜಾಯ್ನ್ ಆದೆ. ಅದಕ್ಕೆ ಮೊದಲು ನನಗೆ ಈ ಜ್ಯೋತಿಷ್ಯ ಅನ್ನೋ ಭಯ ಇತ್ತು, ಹೆಂಗಪ್ಪ ಏನಪ್ಪ ಅಂತ. ಬಟ್ ಇವ್ರ ಹತ್ರ ಕಬ್ಬಿಣದ ಕಡಲೆ ಆಗಿದ್ದು ಬಹಳ ಚೆನ್ನಾಗಿ ಬೇಗ ಅರ್ಥ ಹೇಳ್ಕೊಟ್ಟಿದ್ದಾರೆ. ಇವಾಗಿನ ಆನ್ಲೈನ್ ಪ್ರೋಸೆಸ್ ನಡೆಯೋದ್ರಿಂದ ಇನ್ನು ನಮಗೆ ಅನುಕೂಲ ಜಾಸ್ತಿ ಆಗುತ್ತೆ. ಬಂದು ಜಾಯಿನ್ ಮಾಡಿ. ಇದು ಒಂದು ಯೂನಿವರ್ಸಿಟಿ ಇದ್ದಂಗೆ. ಬರೀ ಜ್ಯೋತಿಷ್ಯ ಮಾತ್ರ ಅಲ್ಲ, ಕ್ರಿಸ್ಟಲ್ ಇರ್ಬೋದು, ಅಥವಾ ಪರಾಶರ, ಹಸ್ತ ಸಾಮುದ್ರಿಕೆ, ವೀಳ್ಯದೆಲೆ ಶಾಸ್ತ್ರ, ಕವಡೆ ಶಾಸ್ತ್ರ, ಈ ಥರ ಸುಮಾರು ಇದರಲ್ಲಿ ಇದೆಲ್ಲ ಇದೆ. ಸೊ ನೀವು ಬಂದು ಜಾಯಿನ್ ಆಯಿತು, ಒಂದು ಎಂಟ್ರಿ ಆಯಿತು ಅಂತಂದರೆ ನೀವು ಚೆನ್ನಾಗಿ ಮುಂದೆ ಎಲ್ಲ ವಿಷಯ ತಿಳ್ಕೊಂಡು ಈ ವಿಷಯದಲ್ಲಿ, ಯಾಕೆ ಜ್ಯೋತಿಷ್ ವಿಷಯದಲ್ಲಿ ತಿಳ್ಕೊಂಡು ಮುಂದೆ ಬರ್ಬೋದು. ಬೇರೆಯವ್ರ ಹತ್ರ ಏಮಾರೋದನ್ನ ತಡೆಗಟ್ಬೋದು ನೀವು. ನನ್ನ ಹೆಸರು ವಿಜಯ್ ಕುಮಾರ್ ಆರ್ ಅಂತ. ನಾನು ದಿನೇಶ್ ಗುರೂಜಿ ಅವ್ರ ಹತ್ರ ಬೇಸಿಕ್ ಕ್ಲಾಸು, ಆಮೇಲೆ ಹೈಯರ್ ಕ್ಲಾಸ್ ಕಲ್ತಿದ್ದೀನಿ. ನೆಕ್ಸ್ಟು ಈಗ ಡಾಕ್ಟ್ರೇಟ್ ಕಂಪ್ಲೀಟ್ ಮಾಡಿ ಇವತ್ತು ಡಾಕ್ಟ್ರೇಟು ಅವಾರ್ಡ್ ಪ್ರೋಗ್ರಾಮ್ ಇದೆ. ನಾನು ಅವಾರ್ಡ್ ಪ್ರೋಗ್ರಾಮ್ಗೋಸ್ಕರ ಬಂದಿದ್ದೀನಿ, ಅವಾರ್ಡ್ ತಗೊಳ್ಳೋಕ್ಕೆ ಅಂತ. ಯಾರ್ಯಾರು ಜ್ಯೋತಿಷ್ಯ ಕಲ್ತಿಲ್ವೋ ಅವರು ಜ್ಯೋತಿಷ್ಯ ಕಲಿಬೇಕು ಅಂತ ನಾನು ಕೇಳ್ಕೊತಿದ್ದೀನಿ. ಫಸ್ಟ್ ಹೇಳಬೇಕು ಅಂದರೆ, ವ್ಯಕ್ತಿಯ ಭವಿಷ್ಯನ ಬದಲಾಯಿಸೋಕ್ಕಾಗಲ್ಲ. ಇದು ಜ್ಯೋತಿಷ್ಯದಲ್ಲೇ ಋಷಿಮುನಿಗಳು ಹೇಳ್ಬಿಟ್ಟಿದ್ದಾರೆ. ಒಂದು ಸಲ ದೇವ್ರ ಹಣೆ ಬರಹ ಬರೆದ್ಮೇಲೆ ದೇವ್ರ ಸಮೇತನೂ ಚೇಂಜ್ ಮಾಡೋಕ್ಕೆ ಬರಲ್ಲ ಹಣೆ ಬರಹನ. ಅಂಥದ್ರಲ್ಲಿ ಋಷಿಮುನಿಗಳು ಕೊಟ್ಟಿರೋಂತಹ ಯಂತ್ರ ಮಂತ್ರ ತಂತ್ರದಿಂದ ನಾವು ಸ್ವಲ್ಪ ತಕ್ಕ ಮಟ್ಟಿಗೆ ನಮ್ಮ ಏನೋ ಹಣೆ ಬರಹನ ಚೇಂಜ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೋಬೋದು ಅಷ್ಟೇ. ಮುಂದೆ ಆಗೋ ಅನಾಹುತನ ಸ್ವಲ್ಪ ಅವಾಯ್ಡ್ ಮಾಡ್ಬೋದು. ಅಷ್ಟು ಬಿಟ್ಟರೆ ಅನಾಹುತನ ತಡೆಯೋಕ್ಕಾಗಲ್ಲ. ಆದ್ದರಿಂದ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಈಗಿನ ಕಾಲದಲ್ಲಿ ಜ್ಯೋತಿಷ್ಯ ಹೇಳ್ಕೊಡೋರೇ ಸಿಗಲ್ಲ, ಕಷ್ಟ. ಸಿಕ್ಕಿದ್ರು ಹೇಳ್ಕೊಡೋರು ಕಷ್ಟ. ಆ ಜ್ಯೋತಿಷ್ಯ ಹೇಳ್ಕೊಡೋರು ಯಾರು ಸಿಗೋದೇ ಇಲ್ಲ ಹೇಳ್ಬೇಕು ಅಂದರೆ. ಅಂಥದ್ರಲ್ಲಿ ದಿನೇಶ್ ಗುರೂಜಿ ಅವರು ಒಂಥರ ದೇವತಾ ಮನುಷ್ಯ ಅಂತ ಹೇಳ್ಬೋದು. ಅವರು ಜ್ಯೋತಿಷ್ಯ ಕಲೀರಿ ಅಂತ ಹೇಳ್ತೀನಿ. ಇದಕ್ಕೆ ಕ್ಯಾಸ್ಟಿಸಮ್ ಇಲ್ಲ, ಜಾತಿ ಭೇದ ಭಾವ ಏನು ಇಲ್ಲ. ಜ್ಯೋತಿಷ್ಯ ಕಲಿಯೋದಕ್ಕೆ ಯಾವ ಜಾತಿ ಧರ್ಮದವ್ರು ಬೇಕಾದ್ರೂ ಸಹ ಕಲಿಬೋದು ಜ್ಯೋತಿಷ್ಯನ.